ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂಸ್ ಆ್ಯಂಡ್ ಕರ್ನಾಟಕ. ಸೊ ಈ ವರ್ಷದ ಎಷ್ಟೆಲ್ಲ ಸಿನಿಮಾಗಳು ರಿಲೀಸ್ ಆಗಿದೆ, ಅಷ್ಟು ಸಿನಿಮಾಗಳಲ್ಲಿ ಎಕ್ಸೆಪ್ಟ್ ಯುವ ಮತ್ತು ಉಪಾಧ್ಯಕ್ಷ ಸಿನಿಮಾ ಬಿಟ್ಟು ಬೇರೆ ಎಲ್ಲ ಸಿನಿಮಾಗಳು ಒಂದಷ್ಟು ಅಂದ್ಕೊಂಡಿದ್ದ ಮಟ್ಟಕ್ಕೆ ಥಿಯೇಟರ್ಗೆ ಜನನ ಕರ್ಕೊಂಬರಲಿ ಅಂತಲೇ ಹೇಳ್ಬೋದು. ಕನ್ನಡ ಚಿತ್ರರಂಗಕ್ಕೆ ಅಂಥ ಒಂದು ಸಕ್ಸಸ್ ಸಿಗಲಿಲ್ಲ ಆ ಚಿತ್ರಗಳಲ್ಲಿ. ಒಂದು 5-6-7 ತಿಂಗಳ ನಂತರ ಈಗ ಭೀಮಾ ಸಿನಿಮಾ ರಿಲೀಸ್ ಆಗಿದೆ. ಸೊ ಒಂದಷ್ಟು ಜನ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾಯಿಲ್ಲ, ಕನ್ನಡದವರು ಕನ್ನಡ ಸಿನಿಮಾನೇ ನೋಡ್ತಾ ಇಲ್ಲ, ಥಿಯೇಟ್ರಿಗೆ ಬರ್ತಾಯಿಲ್ಲ, OTTಲಿ ನೋಡ್ತಾ ಇದ್ದಾರೆ ಅಂತ ಏನು ಒಂದಷ್ಟು ಜನ ಮಾತಾಡ್ತಾಯಿದ್ರು, ಟೀಕೆ ಮಾಡ್ತಾಯಿದ್ರು. ಅದಕ್ಕೆಲ್ಲ ಭೀಮಾ ಮುಖಾಂತರ ದುನಿಯಾ ವಿಜಯ್ ಸರ್ ಒಂದೊಳ್ಳೆ ಉತ್ತರನ ಕೊಟ್ಟಿದ್ದಾರೆ ಮತ್ತು ಒಂದೊಳ್ಳೆ ಕಂಬ್ಯಾಕ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ವೀಕ್ ಡೇಸಲ್ಲಿ ನೀವೇ ನೋಡಿರ್ಬೋದು, ಟಿಕೆಟ್ ಸಿಗ್ತಾ ಇಲ್ಲ, ಕನ್ನಡ ಸಿನಿಮಾಗೆ ಜನ ಬರ್ತಾಯಿಲ್ಲ ಅಂತ ಹೇಳಿದವರು ಟಿಕೆಟ್ ಸಿಗ್ತಾ ಇಲ್ಲ ಅಂತ ವಾಪಸ್ ಹೋಗಿರೋದು ನೋಡಿದ್ದೀವಿ. ಸೊ ಈಗ ವೀಕ್ ಡೇಸಲ್ಲಿ ಕ್ರೌಡ್ ಎಷ್ಟಿದೆ ಥಿಯೇಟ್ರಲ್ಲಿ, ಥಿಯೇಟ್ರ್ ರೆಸ್ಪಾನ್ಸ್ ಹೆಂಗಿದೆ ಅಂದ್ಬಿಟ್ಟು ಒಂದಷ್ಟು ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವು ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಆರಾಮಾಗೆ ಗಾಂಜಾ ಡ್ರಗ್ಸು ಗಂಜಾ ಎಲ್ಲ ಮಾಡೋರಲ್ಲ ನಕ್ಕ ಏರಿಯಾ ಬಿಟ್ಟು ಓಡ್ಬಿಡ್ಬೇಕು. ನಾನು ಸಮಾಧಾನದಿಂದ ಹೇಳ್ತಾ ಇದ್ದೀನಿ, ಎಲ್ಲರೂ ಅಷ್ಟೇ ಹೇಳ್ತಾ ಇರೋದು. ಗಾಂಜಾ ಡ್ರಗ್ಸು ಅಫೀಮು ಅದೆಲ್ಲ ಮಾಡಬೇಡಿ, ಎಲ್ಲರಿಗೂ ತೊಂದರೆ, ಅರ್ಥ ಆಯ್ತಾ? ಕಳ್ತನ ಮಾಡಬೇಡಿ, ಹೊಟ್ಟೆ ಪಡಿಗೋಸ್ಕರ ಜೀವನ ಮಾಡಿ. ಭೀಮಾ ಫಿಲಮ್ ನೋಡಿ ಒಂದ್ಸರಿ, ನಕ್ಕನ್ನೆಲ್ಲರೂ ಉದ್ಧಾರ ಆಯ್ತೀರಾ. ಜೈ ಭೀಮಾ. ಸಿನಿಮಾ ನಾನು ಫಸ್ಟು ನಮ್ಮ ಹಾವೇರಿಲಿ ನೋಡಿಕೊಂಡು ತಿರ್ಗಾ ಈಗ 2ನೇ ಸಾರಿ ನೋಡೋಕೆ ಬಂದಿದ್ದೀನಿ ಬೆಂಗಳೂರಲ್ಲಿ. ಇವಾಗ ಫುಲ್ ರಶ್ ಇದೆ, ಟಿಕೆಟ್ ಬೇರೆ ತಗೋತಿದ್ದೀವಿ. ಒಂದು 5 ಜನ ನಮ್ಮ ಫ್ರೆಂಡ್ಸ್ ಇದ್ದಾವೆ. ಸಿನಿಮಾ ಬಂದು ಬಿಟ್ಟು ಈ ಭೀಮಾ ಈ ಸ್ಯಾಂಡಲ್ವುಡ್ಗೆ ಒಂದು ಹೊಸ ಮರುಜೀವ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ದಿವಸ ಕಳೆಗುಂದಿದ್ದ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಒಂದು ಹೊಸ ಚೈತನ್ಯನ ನಮ್ಮ ಭೀಮಾ ಸಿನಿಮಾ ತಂದು ಕೊಟ್ಟಿದೆ. ಇವತ್ತಿನ ದಿನದಲ್ಲಿ ಈ ಡಾಕ್ಟ್ರು ಮತ್ತು ಇಂಜಿನಿಯರು, ದುಡ್ಡಿರೋರು, ಹುಡುಗರು ಹೆಂಗೆ ಹಾಳಾಗ್ತಾರೆ, ಇವತ್ತಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಈ ಭೀಮಾ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಮಿಸ್ ಮಾಡಿದೆ. ಈ ದುಡ್ಡಿರೋರು ಮತ್ತು ಈ ಬೇರೆ ಊರಿಂದ ಇಲ್ಲಿ ಬಂದು ಏನು ಓದೋಕ್ಕೆ ಅಂತ ಬಂದು ಇಂಜಿನಿಯರು, ಡಾಕ್ಟ್ರು ಬೇರೆ ಬೇರೆ ಏನು ಓದ್ತಿದ್ದೀರಲ್ಲ, ಅದನ್ನೆಲ್ಲ ಈ ಡ್ರಗ್ಸ್ ಎಲ್ಲ ಯಾರ್ಯಾರು ತೊಗೋತಿದ್ರಿ ಅವರೆಲ್ಲ ಬಂದುಬಿಟ್ಟು ಒಂದು ಸಾರಿ ಭೀಮಾ ಸಿನಿಮಾನ ನೋಡಿ ನಿಮ್ಮ ಜೀವನನ ರೂಪಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಜೈ ಭೀಮಾ. ಉತ್ತರ ಕರ್ನಾಟಕದಿಂದ ಬಂದಿರತಕ್ಕಂಥ ಎಲ್ಲ ವರ್ಗದ ಸ್ಟೂಡೆಂಟ್ಗಳಿಗೆ ಕೇಳ್ಕೊಳ್ಳೋದು ಏನಂದರೆ, ಈ ಗಾಂಜಾ, ಮಾಫಿಮ್, ಡ್ರಗ್ಸ್, ಗುಟ್ಕಾ, ಸಿಗರೇಟ್ ಇದರಿಂದ ಒಂದು ಒಳ್ಳೆಯ ಉತ್ತಮ ಸಂದೇಶ ಈ ಮೂವಿ. ಇದನ್ನು ನೋಡಿ ನಮ್ಮ ಉತ್ತರ ಕರ್ನಾಟಕ ಎಕ್ಸಾಂಪಲ್, ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳು ನೋಡಬೇಕಾಗಿವನಂತೆ. ಇವು ಅಲ್ಲಿಂದ ಕಷ್ಟಪಡೋ ತಂದೆ ತಾಯಿ ಯಾವ ರೀತಿ ನಮ್ಮ ಕಲಿಸ್ಬೇಕಂತ ಕಳಿಸಿರ್ತಾರೆ. ಇಲ್ಲಿ ಏನಾಗುತ್ತಾ, ಫ್ರೆಂಡ್ ಸರ್ಕಲಿಂದ, ರೂಮ್ಮೇಟ್ ಸರ್ಕಲಿಂದ ಅಥವಾ PG ಅವರಿಂದ ನಾವು ಯಾವ ರೀತಿ ಹಾಳಾಗ್ತಿತ್ತು. ಒಳ್ಳೆ ಮೂವಿ, ದುನಿಯಾ ವಿಜಯ್ ಒಳ್ಳೆ ನಿರ್ದೇಶಕರು ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಜೈ ದುನಿಯಾ ವಿಜಯ್. ನಾನು ಹಾಕಿದ್ದೀನಿ ಬಟ್ ಮೇ ಬಿ ನಾವು ಡ್ರಗ್ಸ್, ಗಾಂಜಾ, ಮಾಫಿಯಾ ನಾಟ್ ಅಲೌಡ್. ಎಲ್ಲರಿಗೆ ಪ್ರತಿಯೊಬ್ಬ ಸಾಧಕರಿಂದ ಒಬ್ಬೊಬ್ಬರು ಚಟ ಮಾಡೋಕೆ ಇದ್ದಾರೆ. ಗೆಲಲಿ ಅಂತ ಹಿಡಿದು ಅಷ್ಟನ್ನು ಗೆಲಲಿಯೋ ಸರ್, ಇನ್ಸ್ಟಾ ಕನ್ಸಿಲ್, ರವೀಂದ್ರನಾಥ್ ಟಾಗೋರ್ ಅಂತ ಹಿಡಿದು ಪ್ರತಿ ಚಟ ಇತ್ತು. ನೀವು ಚಟ ಮಾಡಿದ್ರು ಒಳ್ಳೆ ಉದ್ದೇಶಕ್ಕೆ ಒಂದು ಗಮನ ಕೊಡಿ. ಅದೇ ರೀತಿ ನಮ್ಮ ದುನಿಯಾ ವಿಜಯ್ ಸಾಹೇಬರು ಯಾವ ರೀತಿ ಗಮನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸ್ಲಮ್ ಅಂತ ಹೇಳಿದ ಉತ್ತರ ಕನ್ನಡ ಬಂತ ಹುಡ್ರು ಯಾವ ರೀತಿ ಗಮನ ಕೊಡಬೇಕು. ಒಳ್ಳೆ ಮೂವಿ, ಒಳ್ಳೆ ಮೆಸೇಜ್. ನಾವು ಈಗ ಬರ್ತಿರೋದು 3ನೇ 4ನೇ ಶೋ. ನಾವು ಒಬ್ಬ ಲಾಯರ್, ಕಂಪ್ಲೀಟೆಡ್ 2 ವರ್ಷ ಪ್ರಾಕ್ಟೀಸ್. ಜೈ ಭೀಮಾ.